ಮೊದಲೇ ಬಸವಣ್ಣ ಭಕ್ತಿ ಭಾಂಡಾರ, ಜಂಗಮ ಪ್ರೇಮಿ. ಯಾರು ಕಷ್ಟದಾಗದಾರ, ನಷ್ಟದಾಗದಾರ, ದುಃಖದಾಗದಾರ ಅವರನ್ನ ಕಂಡ್ರ ಮರಗುತ್ತಿದ್ದ ಬಸವಣ್ಣ. ಅದರಲ್ಲಿ ಜಂಗಮರು ಅಂತಂದ್ರೆ ಪಂಚಪ್ರಾಣ: ಗುರು, ಲಿಂಗ, ಜಂಗಮ. ಕೂಡಲ ಸಂಗಮದಲ್ಲಿ ಇರ್ತಕ್ಕಂಥ ಸಮಯದೊಳಗೆ ಗುರುಗಳು ಯಾರಿದ್ರು? ಸಂಗಮನಾಥ ಗುರುಗಳು. ಆ ಸಂಗಮನಾಥ ಗುರುಗಳು, ನೀನು ಹೋಗ್ಬೇಕಪ್ಪ ಮಂಗಳವಾಡಿಗೆ, ಮಂಗಳವೇಳೆಗೆ ಹೋಗ್ಬೇಕು, ಇದು ಶಿವನ ಅಪ್ಪಣೆ ಅಂತ ತಿಳ್ಕೊಂಡು ಕಳಿಸಿಕೊಟ್ರು. ಗುರು ಸೇವೆ ಅಂತಂದ್ರೆ ಅಷ್ಟೊಂದು ಭಕ್ತಿ, ಅಷ್ಟೊಂದು ಪ್ರೇಮ ಬಸವಣ್ಣವರಿಗೆ. ಯಾವಾಗ ಮಂಗಳ ವೇಳೆಗೆ ಬಂದ್ರು, ಅಲ್ಲಿ ಅದ್ಭುತವಾಗಿ ಬಹಳ ಆನಂದದಿಂದ ಲಿಂಗ ಪೂಜೆ ಮಾಡೋದು ಅಂತಂದ್ರೆ ಬಸವಣ್ಣನವರಿಗೆ ಬಹಳ ಪಂಚಪ್ರಾಣ. ಅಲ್ಲಿ ಗುರು ಸೇವೆ, ಇಲ್ಲಿ ಲಿಂಗ ಪೂಜೆ. ಯಾವಾಗ ಪ್ರಧಾನಿಗಳಾದ್ರು ಆವಾಗ ಜಂಗಮ ಸೇವೆ. ಯಾರು ಬಡವರದಾರ, ದೀನ ದಲಿತರದಾರ, ದುಃಖಿಗಳದಾರ, ಕಷ್ಟದೊಳಗದಾರ, ನಷ್ಟದೊಳಗದಾರ, ಅವರು ಸಾಕ್ಷಾತ್ ಕೂಡಲ ಸಂಗಮ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಅವರೆಲ್ಲ ಸೇವೆಯನ್ನು ಮಾಡ್ತಿದ್ದ. ಅವರಿಗೆ ಕೈ ತುಂಬ ಧರ್ಮವನ್ನ ಮಾಡಿ, ಅಂದ್ರೆ ದಾನ ಧರ್ಮವನ್ನು ಮಾಡ್ತಿದ್ದ. ಸಾಕಷ್ಟು ಕಾಣಿಕೆಯನ್ನು ಕೊಟ್ಟು ಕಳಿಸ್ತಿದ್ದ ಬಸವಣ್ಣ. ಬಸವಣ್ಣ ಬಹಳ ಒಳ್ಳೆಯವದಾನ, ಬಹಳ ಸದ್ಗುಣವಂತ ಅದನ, ಬಹಳ ವಿನಯವಂತ ಅದನ. ಬಡಬಗ್ಗರನ್ನ ಕಂಡ್ರೆ ಬಹಳ ಅಂತಃಕರಣ ಅವನಿಗೆ. ಬಸವಣ್ಣನಂತ ವ್ಯಕ್ತಿನ ಈ ಭೂಮಿ ಮೇಲೆ ಯಾರು ಇಲ್ಲ ಅಂತ ತಿಳ್ಕೊಂಡು ಬಸವಣ್ಣನ ಕೀರ್ತಿ ದಶ ದಿಕ್ಕುಗಳಿಗೂ ಕೂಡ ಹರಡಿಬಿಡ್ತು. ಕಲಿಯುಗದ ಕರ್ಣ ಅಂತ ಹೇಳಿ ಎಲ್ಲರೂ ಕರೆಯಾಕತ್ರು. ಯಾರು ಬಸವಣ್ಣ, ನಾ ಇಂಥ ತೊಂದರೆಯೊಳಗದೀನಿ, ನನಗೆ ಇಂಥದ್ದು ನೀ ಬೇಕು, ಇಷ್ಟು ಹಣ ಬೇಕು ಅಂತ ತಿಳ್ಕೊಂಡು ಯಾರೇ ಬರಲಿ ಅವ್ರು ಏನು ಕೇಳ್ತಾರ ಅದನ್ನು ಕೊಟ್ಟು ಕಳಿಸ್ತಿದ್ದ ಬಸವಣ್ಣ. ಹೀಗಾಗಿ ಕಲಿಯುಗದ ಕರ್ಣ ಅಂತ ತಿಳ್ಕೊಂಡು ಮಾತಾಡಕತ್ರು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಆ ಜನ ಬಸವಣ್ಣನವರನ್ನು ನೋಡ್ಬೇಕು ಅಂತ ತಿಳ್ಕೊಂಡು ಬರ್ತಿದ್ರು. ಬಸವಣ್ಣನ 4 ನುಡಿಗಳನ್ನ ಕೇಳ್ತಿದ್ರು. ಬಸವಣ್ಣನ ಆ ದಾಸೋಹದೊಳಗೆ ಪ್ರಸಾದ ಮಾಡ್ತಿದ್ರು. ತಮಗೆ ಏನು ಬೇಕೋ ಅದನ್ನ ಕೇಳ್ತಿದ್ರು. ಬಸವಣ್ಣ ಕೊಟ್ಟು ಕಳಿಸಿಬಿಡ್ತಿದ್ದ. ಒಂದು ದಿವಸ ಏನಾಯ್ತು ಅಂತಂದ್ರ, ಒಂದು ದೊಡ್ಡ ಜಂಗಮರ ಹಿಂಡೇ ಬಂದ್ಬಿಡ್ತು. 100 ಜನ ಜಂಗಮರು ಬಂದ್ಬಿಟ್ರು. ಬಸವಣ್ಣ, ನಾವು ಬಹಳ ದೂರದಿಂದ ಬಂದೀವಿ, ಆ ಭಾಗದಿಂದ ಬಂದೀವಿ, ಈ ಭಾಗದಿಂದ ಬಂದೀವಿ, ಮನೆಯೊಳಗೆ ಬಹಳ ತೊಂದರೆ ಅದ, ಬಡತನ ಅದ, ಅದಕ್ಕೆ ನೀವು ನನಗ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಸಂಪತ್ತು ಕೊಡು ಅಂತ ತಿಳ್ಕೊಂಡು ಯಾವಾಗ ಅಲ್ಲಿ ಬಂದಿರತಕ್ಕಂಥ ಜಂಗಮರು ಯಾವಾಗ ಕೈ ಚಾಚಿ ಬೇಡಿದ್ರು, ಆವಾಗ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರೆ ಬೊಗಸೆ ತುಂಬಿ, ಅದು ರಾಜನ ಏನು ಬೊಕ್ಕಸ ಇತ್ತಲ್ಲ, ರಾಜ್ಯದ ಏನು ಬೊಕ್ಕಸ ಇತ್ತಲ್ಲ, ಆ ಬೊಕ್ಕಸದೊಳಗೆ ಇರ್ತಕ್ಕಂಥ ಬೆಳ್ಳಿಯ ನಾಣ್ಯಗಳು, ಬಂಗಾರದ ನಾಣ್ಯಗಳು, ವಸ್ತ್ರ ಒಡವೆಗಳು ತನ್ನ ಕೈಗೆ ಎಷ್ಟು ಬರ್ತದ ಎಲ್ಲವನ್ನ ಬಂದಿರತಕ್ಕಂಥ ಜಂಗಮರಿಗೆ ದಾನ ಮಾಡ್ದ. ದಾನ ಮಾಡಿ ಏನಾಯ್ತು, ರಾಜ್ಯದ ಬೊಕ್ಕಸವೇ ಖಾಲಿಯಾಗಿಬಿಡ್ತು. ಇದನ್ನ ಯಾರು ನೋಡಿದ್ರು ಅಂತಂದ್ರ ಕೊಂಡಿಯ ಮಂಚಣ್ಣ ನೋಡ್ದ. ಸಿಕ್ಕ ಬಸವಣ್ಣ ಇವತ್ತು ನನ್ನ ಕೈಗೆ, ಬಸವಣ್ಣ ನನ್ನ ಕೈಗೆ ಸಿಕ್ಕ, ಹೆಂಗಾರ ಮಾಡಿ ಈ ಕಲ್ಯಾಣ ಬಿಟ್ಟು ಇವನನ್ನು ಓಡಿಸ್ಬೇಕು ಅಂತ ತಿಳ್ಕೊಂಡು ಓಡ್ಕೊಂತ ಮಹಾರಾಜನ ಹತ್ರ ಬಂದು, ಬಿಜ್ಜಳ ಮಹಾರಾಜರೇ ಘಾತವಾಯ್ತು. ಯಾಕ್ರಿ ಮಂಚಣ್ಣನವರೇ, ಏನಾಯ್ತು? ಯಾವ ವ್ಯಕ್ತಿ ಅತ್ಯಂತ ಪ್ರಾಮಾಣಿಕ ಅದಾನಂತ ತಿಳ್ಕೊಂಡು ಸಂಗಮದಿಂದ ಮಂಗಳವೇಳೆಗೆ ಕರ್ಕೊಂಡು ಬಂದ್ರಿ, ಅವನ ಕಾಲ್ಗುಣದಿಂದ ನನಗೆ ಬಹಳ ಒಳ್ಳೇದಾಗ್ಯದ ಅಂತ ತಿಳ್ಕೊಂಡು ಕಲ್ಯಾಣಕ್ಕೂ ಕರ್ಕೊಂಡು ಬಂದ್ರಿ. ಕಲ್ಯಾಣಕ್ಕೆ ಕರ್ಕೊಂಡು ಬರುವುದು ಅಷ್ಟೇ ಅಲ್ಲದೇನೆ ಪ್ರಧಾನಮಂತ್ರಿಯ ಪಟ್ಟವನ್ನು ಕೂಡ ಕಟ್ಟಿದ್ರಿ. ಅಷ್ಟು ಸಾಲದು ಅಂತ ನಿಮ್ಮ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನೂ ಕೊಟ್ಟು ಮದುವೆ ಮಾಡಿದ್ರಿ. ಆದ್ರ ಆ ಬಸವಣ್ಣ ವಿಶ್ವಾಸಕ್ಕೆ ಯೋಗ್ಯ ಅಲ್ಲ. ಇಡೀ ಕಲ್ಯಾಣ ರಾಜ್ಯದ ಏನು ಬೊಕ್ಕಸ ಅದಲ್ಲ, ಭಂಡಾರ ಅದಲ್ಲ, ಅದ್ರ ಎಲ್ಲಾ ಜವಾಬ್ದಾರಿ ನೀವು ಅವನಿಗೆ ಸ್ವತಂತ್ರವಾಗಿ ಕೊಟ್ಟು ಬಿಟ್ರಿ. ಅದರ ರಕ್ಷಣೆಯನ್ನ ಮಾಡೋದು ಬಿಟ್ಟು ಆ ಬೊಕ್ಕಸದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಬಂದಿರತಕ್ಕಂಥ ದೀನ ದರಿದ್ರ ಜಂಗಮರಿಗೆ ದಾನವಾಗಿ ಕೊಟ್ಟನ. ರಾಜ್ಯದ ಬೊಕ್ಕಸು ಖಾಲಿ ಆಗ್ಯದ. ಇನ್ನು ಮುಂದೆ ಈ ರಾಜ್ಯ ಹೆಂಗ ನಡೆಯುವುದು, ಈ ರಾಜ್ಯವನ್ನು ಹೆಂಗ ನಡೆಸೋದು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಚಾಡಿ ಹೇಳಿಬಿಟ್ಟ. ಹೌದಲ್ಲ ಅಂದ ರಾಜ, ಹೌದಲ್ಲ, ರಾಜ್ಯದ ಬೊಕ್ಕಸ ಅಂತಂದ್ರೆ ಅಪಾರವಾಗಿರ್ತಕ್ಕಂತಹ ಸಂಪತ್ತದು. ರಾಜ್ಯದ ಬೊಕ್ಕಸವೇ ಖಾಲಿ ಆಯ್ತು ಅಂತಂದ್ರೆ ಈ ರಾಜ್ಯ ಹೆಂಗೆ ನಡೆಸಬೇಕು ಅಂತ ತಿಳ್ಕೊಂಡು ರಾಜನು ಕೂಡ ಎಲ್ಲಿಗೆ ಬಂದ?
ಬಸವಣ್ಣ ಏನು ಆ ರಾಜ್ಯದ ಬೊಕ್ಕಸದ ಒಂದು ಕಾರ್ಯಾಲಯದೊಳಗೆ ಕುಂತಿದ್ರಲ್ಲ, ಅಲ್ಲಿ ಬಂದು ಏನು ಬಸವಣ್ಣ ರಾಜ್ಯದ ಬೊಕ್ಕಸದಲ್ಲಿ ಇರ್ತಕ್ಕಂಥ ಎಲ್ಲ ಸಿರಿ ಸಂಪತ್ತು ಎಲ್ಲವನ್ನ ದಾನ ಮಾಡಿ 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 ಖಾಲಿ ಮಾಡಿದಿ ಅಂತ, ಹಿಂಗ ಮಾಡಿದ್ರೆ ಹೆಂಗ ಅಂತ ತಿಳ್ಕೊಂಡು ಬಿಜ್ಜಳ ಮಹಾರಾಜ ಬಸವಣ್ಣನವರಿಗೆ ಕೇಳಿದಾಗ, ಹೌದೇ ಮಹಾರಾಜರೇ, ಎಲ್ಲಿ ಬರೀ ನೋಡೋಣ ಅಂತ ತಿಳ್ಕೊಂಡು ಆ ಮಹಾರಾಜರನ್ನ ಆ ಬೊಕ್ಕಸದ ಕೋಣೆಗೆ ಕರೆದುಕೊಂಡು ಬಂದು ತೋರಿಸಿದಾಗ ಎಷ್ಟು ಆಶ್ಚರ್ಯ ಅಂತಂದ್ರ, ರಾಜ್ಯದ ಬೊಕ್ಕಸ ಏನಿತ್ತಲ್ಲ ಅದರ 2 ಪಟ್ಟು ಪೂರ್ತಿ ತುಂಬಿ ಬಿಟ್ಟಿತ್ತು ರಾಜ್ಯದ ಬೊಕ್ಕಸ. ಸಿರಿ ಸಂಪತ್ತು ಇಮ್ಮಡಿಯಾಗಿ 100 ಮಡಿಯಾಗಿ ತುಂಬಿ ತುಳುಕಾಕತ್ತಿತ್ತು. ಕೊಂಡಿ ಮಂಚಣ್ಣನ ಮುಖ ಇಟ ಆಗಿಬಿಡುತ್ತು. ರಾಜ ಕೊಂಡಿ ಮಂಚಣ್ಣ ಕಡೆಗೆ ನೋಡ್ದ, ಮುಖ ಸಾಪ್ಗಾಗ್ಬಿಟ್ಟಿತ್ತು. ಏನು ಮಂಚಣ್ಣವ್ರೆ, ಬಸವಣ್ಣವ್ರ ಬಗ್ಗೆ ಏನೇನು ಹೇಳಿದ್ರಲ್ಲ, ಇಲ್ಲಿ ನೋಡಿದ್ರೆ ಸಂಪತ್ತು ಮತ್ತಷ್ಟು ಹೆಚ್ಚ ಆಗ್ಯದ ಹೊರತು ಕಡಿಮೆಯಾಗಿಲ್ಲ. ಆವಾಗ ಕೊಂಡಿ ಮಂಚಣ್ಣ ಬಸವಣ್ಣನ ಕಡೆ ನೋಡಿ, ಏನು ಬಸವಣ್ಣ ಇದು ಎಲ್ಲ ಖಾಲಿ ಆಗಿದ್ದು ನಾನು ಕಣ್ಣಾರಿ ನೋಡಿನಿ, ಮತ್ತು ಈ ಸಂಪತ್ತು ಹೆಂಗ ತುಂಬಿತು ಅಂದಾಗ ಬಸವಣ್ಣವರಂತಾರ, ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದ ಹೆತ್ತರೆಯು ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮದೇವ. ಅಯ್ಯ ಮಹಾನುಭಾವ, ಯಾವಾಗ ಪರಮಾತ್ಮ ಕೊಡಾಕ ಶುರು ಮಾಡ್ದ ಅಂತಂದ್ರ ಇಟ್ಟುಕೊಳ್ಳಕ ಜಾಗ ಇರುವುದಿಲ್ಲ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ತು, ಹಂಗ ಬಂದ ಬರ್ತದ, ಬೆನ್ನ ಹಿಂದ ಹಂಗ ಬಂದ ಬರ್ತದ. ಹೆಂಗ ಬರ್ತದ ಅಂತಂದ್ರ, ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಊರ್ ಹೊರಗೆ ಕೆರಿ ಇರ್ತಾವ, ಜೋರ ಬರಬಾರದು, ಮಳೆ ಜೋರಾಗಿ ಬಂತು ಅಂತಂದ್ರ ಆ ಕಡೆ ನೀರ ಈ ಕಡೆ ನೀರು ಎಲ್ಲಾ ಕಡೆಯ ನೀರು ಬಂದು ಆ ಕೆರೆ ತುಂಬಿ ಹೆಂಗ ಉಕ್ಕಿ ಚೆಲ್ತದ, ಹಂಗ ಪರಮಾತ್ಮನ ಕೃಪೆ ಆತು ಅಂತಂದ್ರ ಎಲ್ಲಾ ಕಡೆಯ ಸಿರಿ ಸಂಪತ್ತು ಬಂದು ಹಿಂಗ ತುಂಬಿ ತುಳುಕಿ ಬಿಡ್ತದ. ಹರಿದ ಹೆದ್ದರೆಯು ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ನಾನಾ ಎಂಬತಕ್ಕಂಥ ಶ್ರೀಮಂತರು, ರಾಜರು, ಮಹಾರಾಜರೆಲ್ಲರೂ ಬಹಳ ಅನುಕೂಲ ಆಗ್ತಾರ, ಬಹಳ ಬೇಕಾದವರಾಗ್ತಾರ, ಬಹಳ ಪ್ರೀತಿಯವರಾಗ್ಬಿಡ್ತಾರ. ಹೀಗಾಗಿ ಯಾವ ಕೊರತೆ ನಮ್ಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ. ಯಾವುದು ಅಸಾಧ್ಯ ಎಂಬತಕ್ಕಂಥದ್ದದ ಅದು ಸಾಧ್ಯವಾಗ್ತದ ಯಾವಾಗ ಪರಮಾತ್ಮ ಕೊಡಾಕತ್ರ, ಪರಮಾತ್ಮನ ಕೃಪೆ ಆದ್ರ. ಅಷ್ಟೇ ಅಲ್ಲ, ಮುಂದೊಂದು ಮಾತು ಹೇಳ್ತಾರ, ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರಿವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ಪರಮಾತ್ಮ ಇಷ್ಟೆಲ್ಲ ನಮಗೆ ಯಾವಾಗ ಕೊಡ್ತಾನ ಅಂತಂದ್ರ, ಗುರುಲಿಂಗ ಜಂಗಮರಿಗೆ ದಾನ ಮಾಡಿದಾಗ, ಬಡಬಗ್ಗರಿಗೆ, ದೀನ ದಲಿತರಿಗೆ, ಕಷ್ಟದಲ್ಲಿ, ನಷ್ಟದಲ್ಲಿ, ಅಪಾಯದಲ್ಲಿ, ತೊಂದರೆಯಲ್ಲಿ ಇರ್ತಕ್ಕಂಥ ಜನರಿಗೆ ಸಹಾಯ ಮಾಡಿದಾಗ ಪರಮಾತ್ಮ ಇಷ್ಟೆಲ್ಲ ಕೊಡ್ತಾನ. ಒಂದು ವೇಳೆ ಗುರುಲಿಂಗ ಜಂಗಮರಿಗೆ ನಾವು ಮರ್ತಿದ್ದೇ ಆದ್ರೆ, ದೀನ ದಲಿತರಿಗೆ ದಾನ ಧರ್ಮ ಮಾಡದೇ ಇದ್ದ ಪಕ್ಷದೊಳಗ ಹೆಂಗಾಗ್ತದಂತಂದ್ರ, ತುಂಬಿರ್ತಕ್ಕಂಥ ಹರವಿಗೆ ಒಂದು ಕಲ್ಲು ಹೊಡೆದ್ರ ನೋಡೋದ್ರೊಳಗ ಹರವಿಯಾಗಿರ್ತಕ್ಕಂಥ ನೀರು ಹೆಂಗ್ ಖಾಲಿ ಆಗ್ತದ, ಮನೆಯಾಗಿರ್ತಕ್ಕಂಥ ಸಂಪತ್ತು ಕೂಡ ಹಂಗೆ ಖಾಲಿ ಆಗ್ತದ. ಅದಕ್ಕೆ ಗುರು ಲಿಂಗ ಜಂಗಮರನ್ನ ಮರಿಬಾರ್ದು, ದೀನ ದಲಿತರನ್ನ ಮರಿಬಾರ್ದು, ಕಷ್ಟದಲ್ಲಿ, ನಷ್ಟದಲ್ಲಿ, ತೊಂದರೆಯಲ್ಲಿ ಇರ್ತಕ್ಕಂಥವರನ್ನ ಮರಗಿಸಬಾರ್ದು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ದಾನ ಧರ್ಮ ಮಾಡಿದ್ರ ಮನೆಯಾಗಿನ ಸಂಪತ್ತು ಹೆಚ್ಚಾಗ್ತದಂತಾರ. ಯಾರು? ಬಸವಣ್ಣವರು. ಮುಕ್ತಾಯಕ್ಕನ ವಚನ ಕೇಳಿರಿ, ಎಷ್ಟು ಅದ್ಭುತ ಅದು. ಬಸವಣ್ಣನವರಿಗೆ ಇಷ್ಟೊಂದು ಸಿರಿ ಸಂಪತ್ತು ಎಲ್ಲಿಂದ ಬರಕತ್ತು, ಹೆಂಗ ಬರಕತ್ತು ಅನ್ನೋದಕ್ಕೆ ಹೇಳ್ತಾಳೆ. ಜ್ಞಾನ ಮೂಲ ಗುರು ಸೇವೆ ಎಂಬೇನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೇನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೇನು. ಅಜಗಣ್ಣ ತಂದೆ ನೀ ಸಾಕ್ಷಿಯಾಗಿ. ನಮಗ ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಗುರು ಸೇವಾ ಮಾಡಬೇಕು. ಸಂಪತ್ತು, ಸಿರಿ ಸಂಪತ್ತು ಬೇಕಾಗಿತ್ತು ಅಂತಂದ್ರ ಲಿಂಗಾರ್ಚನೆ ಎಂಬೇನು ಅಂತಾಳ ಮುಕ್ತಾಯಕ್ಕ. ಬಹುತೇಕ ಅಜಗಣ್ಣ, ಮುಕ್ತಾಯಕ್ಕ, ಅಲ್ಲಮ ಪ್ರಭು ಇವರು ಮೂವರು ಜ್ಞಾನದ ಕಣ್ಣುಗಳು. ಇವರೆಲ್ಲರೂ ಕೂಡ
ಆ ಮುಕ್ತಾಯಕ್ಕೆ ಹೇಳ್ತಾಳೆ, ನಮಗೆ ಸಂಪತ್ತು ಬೇಕಾಗಿತ್ತು ಅಂತಂದ್ರ ಲಿಂಗಾರ್ಚನೆ. ಅದು ಯಾವ ಸಮಯದೊಳಗ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರಿ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ. ಯಾವ ವ್ಯಕ್ತಿ ನಸಿಕಿನ ಜಾವದೊಳಗೆ ಎದ್ದು ಆನಂದದಿಂದ ಲಿಂಗ ಪೂಜೆ ಮಾಡ್ಕೋತಾನ, ಅವನಿಗೆ ಯಾವ ಕಾಲಕ್ಕೂ ಕೂಡ ಸಂಪತ್ತಿನ ಕೊರತೆಯಾಗುವುದಿಲ್ಲ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿನ ಕೊರತೆಯಾಗುವುದಿಲ್ಲ. ಯಾಕ ಅಂತಂದ್ರ ಲಿಂಗ ಪೂಜೆಯೊಳಗೆ ಅಷ್ಟೊಂದು ಶಕ್ತಿ ಅದ. ಇವತ್ತು ಬಸವಣ್ಣನವರಿಗೆ ಇಷ್ಟೊಂದು ಸಿರಿ ಸಂಪತ್ತು ಆ ಪರಮಾತ್ಮ ಎಷ್ಟು ಬೇಕೋ ಅಷ್ಟು ಕೊಡಕತ್ತಾನ ಅಂತಂದ್ರ ಅದಕ್ಕೆ ಮೂಲ ಕಾರಣ ಗುರುಪಾದ ಸೇವೆ, ನಿಷ್ಠೆಯಿಂದ ಮಾಡ್ತಕ್ಕಂಥ ಲಿಂಗ ಪೂಜೆ. ಲಿಂಗ ಪೂಜೆಯ ಪರಿಣಾಮದಿಂದ ಆ ಬಸವಣ್ಣನಿಗೆ ಇಷ್ಟೊಂದು ಸಿರಿ ಸಂಪತ್ತು. ನಿಮ್ಗೊಂದು ಮಾತು ಸುಮ್ಮನೆ ಹಂಗ ನೆನಪಿಸ್ತೀನಿ ರೀ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಶರಣ್ರ. ಒಂದು ಸಮಯದೊಳಗ ನಮ್ಮ ಈ ವೀರಶೈವ ಲಿಂಗಾಯತ ಸಮಾಜ ಎಷ್ಟು ದೊಡ್ಡದಿತ್ತು, ಎಷ್ಟು ಶ್ರೀಮಂತರಿದ್ರು. ಬಂಗಾರದ ಹೊಗೆ ಆಡ್ತಿತ್ತು ಮನೆಯಾಗ, ಬಂಗಾರದ ಹೊಗೆ ಆಡ್ತಿತ್ತು. ಅಷ್ಟು ಶ್ರೀಮಂತರು, ದೊಡ್ಡ ದೊಡ್ಡ ಮನಿ, 100 ಎಕರೆ ಜಮೀನು, ದೊಡ್ಡ ದೊಡ್ಡ ವಾಡೆಗಳು, ದೊಡ್ಡ ದೊಡ್ಡ ವ್ಯಾಪಾರ ಉದ್ಯೋಗ, ಮನೆ ತುಂಬಾ ಬಂಗಾರ ಬೆಳ್ಳಿ ಸಿರಿ ಸಂಪತ್ತು ಹಂಗೆ ತುಂಬ ತೊಳಗ್ತಿತ್ತು ಈ ಜನರ ಮನೆಯಾಗ. ಆದ್ರೆ ಇವತ್ತು ಬಡತನ ಅನ್ನೋದು ಬಡ್ಕೊಳಕತ್ತದ. ಹೊಲ ಮಾಡ್ಕೊಳಕತ್ತಾರ, ಮನಿ ಮಾಡ್ಕೊಳಕತ್ತಾರ, ವ್ಯಾಪಾರ ಉದ್ಯೋಗದೊಳಗ ಬಹಳ ಕಷ್ಟ ನಷ್ಟ ಅನುಭವಿಸಕತ್ತಾರ. ಯಾಕೆ? ಸ್ವಲ್ಪ ತಿಳ್ಕೊಳ್ರಿ, ಸ್ವಲ್ಪ ಹಂಗ ವಿಚಾರ ಮಾಡ್ರಿ. ಯಾಕೆ ಹಿಂಗಾಗಕತ್ತದ ಅಂತಂದ್ರ, ಆಗಿನ ಜನ ಯಾಕೆ ಸಂಪದ್ಭರಿತವಾಗಿ ಇದ್ರು ಅಂತಂದ್ರ ಅವ್ರು ಒಂದು ದಿವಸ ಲಿಂಗ ಪೂಜೆ ಬಿಡ್ತಿದ್ದಿಲ್ಲ. ಇವತ್ತು ನಾವು ಮುಕ್ತಾಯಕ್ಕನ ಮಾತನ್ನ ನಾವು ನೆನಪು ಮಾಡ್ಕೋಬೇಕು. ಐಶ್ವರ್ಯ ಮೂಲ ಲಿಂಗ ಪೂಜೆ ಎಂಬೇನು ಅಂತಾಳ ಅವಳು. ಯಾವಾಗ ನಮ್ಮ ಲಿಂಗಾಯತರ ಕೊಳ್ಳಾಗಿರ್ತಕ್ಕಂಥ ಈ ಲಿಂಗುಗಳು, ಈ ಗುಂಡಗಡಿಗೆಗಳು ಗೂಟಕ್ಕ ಜೋತು ಬಿದ್ದು ಆವಾಗಿನಿಂದ ನಮ್ಮ ಲಿಂಗಾಯತರ ಅವನತಿ ಶುರುವಾತು. ನೀವು ಮತ್ತೆ ಮೊದಲಿನಂಗ ಸದೃಢ ಆಗ್ಬೇಕಾಗಿತ್ತು ಅಂತಂದ್ರ ಕೊಳೊಳಗೆ ಲಿಂಗ ಹಾಕೊಳ್ರಿ, ಲಿಂಗ ಪೂಜೆ ಮಾಡ್ರಿ. ಆ ಪರಮಾತ್ಮ ನಿಮಗೆ ಏನು ಬೇಕು ಎಷ್ಟು ಬೇಕು ಎಲ್ಲ ಕೊಟ್ಟು ಬಿಡ್ತಾನ. ಯಾಕ? ಅಷ್ಟು ಶಕ್ತಿ ಇರುವುದು ಲಿಂಗ ಪೂಜೆಯೊಳಗೈತ್ರಪ್ಪ, ಲಿಂಗ ಪೂಜೆಯೊಳಗೈತಿ. ಹೆಸರಿಗ ಲಿಂಗಾಯತರು, ಹೆಸರಿಗ ಲಿಂಗಾಯತರು. ಎದಿ ಮುಡಿ ನೋಡಿದ್ರೆ ಲಿಂಗ ಇಲ್ಲ, ರುದ್ರಾಕ್ಷಿ ಇಲ್ಲ, ಹಣಿ ಮೇಲೆ ವಿಭೂತಿ ಇಲ್ಲ. ಮತ್ತು ಆ ಸಿರಿ ಸಂಪತ್ತು, ಆ ಭೋಗ ಭಾಗ್ಯ ಬರಬೇಕು ಅಂತಂದ್ರೆ ಹೆಂಗೆ ಬರ್ತದ? ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ. ನಾವೇ ಧರ್ಮ ಬಿಡಾಕತ್ವಿ ಅಂತಂದ್ರೆ ನಮ್ಮನ್ನ ಯಾರು ಕೈ ಎಲ್ಲ ಕೈ ಬಿಡ್ತಾರ ಅಷ್ಟೇ, ಕೈ ಯಾರು ಹಿಡಿಯುವುದಿಲ್ಲ. ಆ ಕಾರಣಕ್ಕಾಗಿ ಲಿಂಗ ಕಟ್ಕೊಳ್ರಿ, ವಿಭೂತಿ ಹಚ್ಕೊಳ್ರಿ, ಪಾದೋದಕ ಪ್ರಸಾದ ತಗೊಳ್ರಿ. ನೀವು ಯಾವ ಯಾವ ಜಾತಿಯವರದಿರಿ, ಯಾವ ಯಾವ ಧರ್ಮದವರದಿರಿ, ಆಯಾ ಧರ್ಮವನ್ನ ಎಂದೂ ಬಿಡಾಕ ಹೋಗ್ಬೇಡ್ರಿ, ಅದ್ರ ಪ್ರಕಾರ ನಡ್ಕೊಳ್ರಿ. ಯಾಕ? ಧರ್ಮ ಅನ್ನೋದು ಶ್ರೇಷ್ಠ ಅದ. ನಮ್ಮ ನಮ್ಮ ಧರ್ಮದ ಆಚಾರ ವಿಚಾರಗಳು ಅವು ಬಹಳ ಶ್ರೇಷ್ಠ ಆದವ. ಆ ಧರ್ಮದ ಆಚಾರ ವಿಚಾರ ನಡೆನುಡಿಯೊಳಗ ನಾವೊಂದಿಷ್ಟು ಸಮಾಧಾನ ಸಂತೃಪ್ತಿ ಕಾಣಬೇಕು ಅಂದಾಗ ನಮ್ಮ ಜೀವನ ಕಲ್ಯಾಣ ಆಗ್ತದ. ಇಲ್ಲಾದ್ರೆ ಬಹಳ ವಜ್ಜೆದ ಮುಂದೆ ಬರ್ತಕ್ಕಂಥ ದಿನಗಳು ಇನ್ನೂ ಬಹಳ ವಜ್ಜೆ ಆಗ್ತವ, ಇನ್ನೂ ಬಹಳ ವಜ್ಜೆ ಆಗ್ತವ ಎಂಬತಕ್ಕಂಥ ಮಾತು ಇವತ್ತಿನ ದಿವಸ ಹೇಳ್ತಾ, ಇನ್ನ ಸಮಯ ಹೆಚ್ಚು ಕಡಿಮೆ ಮುಗಿಯಾಕೆ ಬಂತು, ಸಮಯ ಹೆಚ್ಚು ಕಡಿಮೆ ಮುಗಿಯಾಕೆ ಬಂತು. ಇನ್ನು ಬರ್ತಕ್ಕಂಥ ಪವಾಡಗಳೇನದಾವಲ್ಲ, ಬಸವಣ್ಣನವ್ರ ಪವಾಡಗಳು ಬಹಳ ಅದ್ಭುತ, ಬಹಳ ಸುಂದರವಾಗಿರ್ತಕ್ಕಂಥ ಪವಾಡ ಅದಾವ. ಯಾಕಂತಂದ್ರೆ ಒಮ್ಮೆ 5-6 ಪವಾಡಗಳು ಬಂದುಬಿಡ್ತಾವೆ. ಹೇಳಬೇಕು ಅಂತಂದ್ರೆ ಸಮಯ ಭಾಳ ಬೇಕಾಗ್ತದೆ. ಅದಕ್ಕೆ ಹೆಂಗೂ ಸಮಯವೂ ಕೂಡ ಆಯಿತು. ಅದಕ್ಕೆ ನಾಳೆಯಿಂದ ಎಲ್ಲರೂ ಇದರ ಸದುಪಯೋಗ ಬಹಳ ಚೆನ್ನಾಗಿ ಮಾಡ್ಕೊಳ್ರಿ. ನೋಡಿಷ್ಟು ಎಲ್ಲ ಜನ ಸೇರ್ತಿರವ, ಇದರ ಅರ್ಧ ಜನ ನಾವು ಇಲ್ಲಿ ಬಂದು ಕೂತಾಗೂ ಇರೋದಿಲ್ಲ. ಯಾವಾಗ ಅಜ್ಜಾರು ಜಯ ಗುರು ಬಸವಣ್ಣ ಅಂತೇಳಿ ಹಾಡಕ್ಕೆ ಶುರು ಮಾಡ್ತಾರ, ಮೈ ಕಲ್ಲಿತನ ಕೇಳಿಸ್ತದೆ. ಅಜ್ಜಾರು ಪುರಾಣ ಶುರು ಮಾಡಿದ್ರು ಅಂತ ತಿಳ್ಕೊಂಡು ನಾನು ಧ್ವನಿ ಕೇಳಿ ಮನಿ ಬಿಡ ಮಂದಿ ನೀವೆಲ್ಲ. ನನಗಿದ್ರೆ ಇವತ್ತು ಮಂದಿನ ಬಂದಿಲ್ಲಲ್ಲ ಅಂತ ತಿಳ್ಕೊಂಡು ಏನಪ್ಪ ನಾ ಹೇಳಕತ್ತಿದ್ವಿ, ಇವ್ರಿಗೆ ಇಷ್ಟನೇ ಆಗಕತ್ತೈತೋ ಇಲ್ಲೋ ಅಂತ ತಿಳ್ಕೊಂಡು ನಾ ಚಿಂತೆ ಮಾಡ್ಕೊತ ಕುಂಡ್ರಬೇಕು. ಪೀಠಿಕಾ ಮುಗಿದ್ರೊಳಗೆ ಇಟ್ಟೆಲ್ಲ ತುಂಬಿಡ್ತೀವಿ. ಆದ್ರೆ ಪೀಠಿಕಾನೇ ಭಾಳ ವಿಶೇಷತೆ ಇರ್ತದ್ರವ, ಅದ್ರೊಳಗೆ ತತ್ವ ಇರ್ತದ, ಅದ್ರೊಳಗೆ ಭಾಳ ಅನುಭವ ಇರ್ತದ. ಪುರಾಣದೊಳಗೆ ಪ್ರಸಂಗಗಳು ಇರ್ತಾವ. ಪುರಾಣ